ಸರ್ ನಿನ್ನೆ ದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ರಾಜ್ಯಾದ್ಯಂತ ನಡೀತು ಸರ್. ಹಲವಾರು ಕೇಂದ್ರಗಳು ನಡೀತು. ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟದಲ್ಲಿ ಎಕ್ಸಾಮ್ ಕೂತವ್ರು ಅವ್ರು ಏನ್ ಹೇಳ್ತಾರ, ಪೇಪರ್ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳ್ತಾರ. ನಮ್ಮ ಜಿಲ್ಲಾಧಿಕಾರಿಗಳಾಗಲಿ SP ಸಾಹೇಬರಾಗ್ಲಿ ಏನ್ ಹೇಳ್ತಾರ, ಯಾವುದೇ ತರ ಇದು ಆಗಿಲ್ಲ. ಹುಡುಗರು ಎದ್ದು ಹೊರಗೆ ಬಂದ್ರು, ಅವ್ರಿಗೆ ನಾವು ಒಳಗೆ ಮತ್ತೊಮ್ಮೆ ಬಿಡಾಕ್ ಸಾಧ್ಯ ಇಲ್ಲ. ಹೊರಗೆ ಬಂದಂತ ವಿದ್ಯಾರ್ಥಿ ಹೊರಗೆ ಕಳ್ಸಕ್ ಸಾಧ್ಯ ಇಲ್ಲ ಅಂತ ಅಂತಾರೆ ಸರ್. ಇದ್ರ ಬಗ್ಗೆ ನೀವೊಬ್ಬರು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್ ನೋಡಿ, ನಿನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇತ್ತು. ಎಕ್ಸಾಮ್ ಚೆನ್ನಾಗಿ ನಡೀತಾ ಇತ್ತು. ಬಟ್ ತಿಕೋಟದ ಒಂದು ಶಾರದಾಂಬೆ PU ಕಾಲೇಜ್ ಕೇಂದ್ರದಲ್ಲಿ ಏನಾಗಿತ್ತು ಅಂತಂದ್ರೆ, OMR ಶೀಟು ಮತ್ತೆ ಕ್ವಶನ್ ಪೇಪರ್ ಮೇಲೆ ನಂಬರ್ ಮ್ಯಾಚಿಂಗ್ ಆಗಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಅದನ್ನ ತಿರಸ್ಕರಿಸಿ ಸೆಂಟರ್ನಿಂದ ಹೊರಗಡೆ ಬಂದಿದ್ದಾರೆ. ಅವ್ರು ಬರೋದಷ್ಟೇ ಅಲ್ಲ, ಅವ್ರ ಜೊತೆ OMR ಶೀಟು ಮತ್ತೆ ಕ್ವಶನ್ ಪೇಪರ್ ಕೂಡ ಸಮೇತ ಹೊರಗಡೆ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಕ್ವಶನ್ ಪೇಪರ್ ಮತ್ತೆ OMR ಶೀಟ್ ಹೊರಗಡೆ ತಂದಿದ್ದು ತಪ್ಪು. ಯಾಕಂದ್ರೆ ಏನೇ ಸಮಸ್ಯೆ ಇದ್ರು ಅಲ್ಲಿ ಎಕ್ಸಾಮ್ ಚೀಫ್ ಇರ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ, ಇನ್ವಿಜಿಲೇಟರ್ ಇರ್ತಾರೆ. ಅವ್ರನ್ನ ಕೇಳಿ ಸಮಸ್ಯೆ ಬಗೆಹರಿಸ್ಕೋಬೇಕಾಗಿತ್ತು. ಇದೇ ರೀತಿ ಸಮಸ್ಯೆ ಹಾಸನದಲ್ಲಿ ಕೂಡ ಆಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ DC ಅವ್ರು ಆಗಿರ್ಬೋದು, ಚೀಫ್ ಆಗಿರ್ಬೋದು, ಅವ್ರನ್ನ ಕನ್ವಿನ್ಸ್ ಮಾಡಿ ಎಕ್ಸಾಮ್ ಕೊಡಿಸಿದ್ದಾರೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳು ಯಾರು ಮಾತು ಕೇಳದೆ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಇದು ವಿದ್ಯಾರ್ಥಿಗಳು ಒಂದು ಕನ್ಫ್ಯೂಷನ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ OMR ಶೀಟು ಮತ್ತೆ ಕ್ವಶನ್ ಪೇಪರ್ ಮೇಲೆ ಕ್ರಮ ಸಂಖ್ಯೆ ಇರುತ್ತೆ. ಅದು ದಟ್ ಈಸ್ ನಾಟ್ ಎ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನಂಬರ್. ಅದು ಕ್ರಮ ಸಂಖ್ಯೆ. ಕ್ವಶನ್ ಪೇಪರ್ ಇಷ್ಟು ನಾವು ಪ್ರಿಂಟ್ ಮಾಡಿದೀವಿ ಅಂತ ಹೇಳೋದು ಅದು ಆಫೀಸ್ ವರ್ಕ್ ಸಂಬಂಧಪಟ್ಟಿದ್ದು. ಇವನ್ ಕ್ವಶನ್ ಪೇಪರ್ ಮೇಲೆ ಇದ್ದಂತ ನಂಬರ್ ಸಹಿತ ಅದು ಕ್ರಮ ಸಂಖ್ಯೆ ಇದ್ದಿದ್ದು. ಅದು ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ಗೆ ಏನೋ ಸಂಬಂಧ ಇಲ್ಲ. ಅಲ್ಲೇ ಗಡಬಡಿ ಆಗೈತೆ. ಅದೇ ಈ ನೋಡಿ, ಕ್ವಶನ್ ಪೇಪರ್ ಮ್ಯಾಗ OMR ಶೀಟ್ ನಂಬರ್ ಅದು ನಂಬರ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿ ಅವ್ರ ಆರೋಪ ಇದೆ. ನೀವು ಹೇಳ್ದಂಗೆ ಕರೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ನಿನ್ನೆ ಆಗ್ತಾ KE ಪ್ರಶಾಂತ್ ಕುಮಾರ್ ಅವರು ಕ್ಲಾರಿಫೈ ಕೊಟ್ಟಿರ್ತಾರೆ. ನಿನ್ನೆ ಅದೇ ವಿದ್ಯಾರ್ಥಿಗಳನ್ನ ಎಲ್ಲ ವಿಡಿಯೋ ನೋಡಿದೆ. ನೆನ್ನೆ ಅವ್ರದ್ದು ವಾದ ಏನು, OMR ಶೀಟ್ ಮೇಲೆ ಇದ್ದಂತ ನಂಬರು ಮತ್ತೆ ಕ್ವಶನ್ ಪೇಪರ್ ಮೇಲೆ ಇದ್ದಂತ ನಂಬರು ಎರಡು ಸೇಮ್ ಇರಬೇಕು ಅಂತ ಅವ್ರ ವಾದ. ಬಟ್ ಯಾವುದೇ ಎಕ್ಸಾಮ್ ಅಲ್ಲಿ, ಎಸ್ಪೆಷಲಿ KE ಎಕ್ಸಾಮ್ ನಲ್ಲಿ ಇಟ್ಸ್ ಅ ರೂಲ್ಸ್. ಯಾವುದೇ ಇದು ಕ್ರಮ ಸಂಖ್ಯೆ ಸೇಮ್ ಇರಬೇಕು ಅಂತ ಹೇಳಿ KE ನಲ್ಲಿ ರೂಲ್ಸ್ ಇಲ್ಲ. ಇದು ನಿನ್ನೆ KE ಡೈರೆಕ್ಟರ್ ಆದ ಪ್ರಸನ್ನ ಅವರು ಕೂಡ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹೀಗಾಗಿ ಇದು ಯಾರೋ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಇವ್ರು ಕ್ವಶನ್ ಪೇಪರ್ ಹೊರಗಡೆ ತಗೊಂಡ್ಬಂದಿದ್ದಾರೆ, ಮತ್ತೆ ಒಳಗಡೆ ಹೋಗಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ. ಹಾಗಿರಂಗಿಲ್ಲ ರೂಲ್ಸ್. ಒಂದ್ಸಲ ಎಕ್ಸಾಮ್ ಹಾಲ್ ನೀವು ಗೇಟ್ ಹೊರಗಡೆ ಬಂದ್ಮೇಲೆ ಕ್ವಶನ್ ಪೇಪರ್ ಲೀಕ್ ಅಂತ ಹೇಳಿ ಆಗುತ್ತೆ ಅದು, ಹೌದಾ? ಹೀಗಾಗಿ ಕ್ವಶನ್ ಪೇಪರ್ ಹೊರಗಡೆ ಇವರು ಸುಮ್ಮನೆ ಅಲ್ಲೇ OMR ಶೀಟು ಮತ್ತೆ ಕ್ವಶನ್ ಪೇಪರ್ ಅಲ್ಲೇ ಇಟ್ಟು ಹೊರಗಡೆ ಬಂದಿದ್ರೆ ಇವರಿಗೆ ಒಳಗಡೆ ಹೋಗುವಂತ ಚಾನ್ಸ್ ಇತ್ತು. ಬಟ್ ಇವ್ರು ಏನ್ ಮಾಡಿದ್ದಾರೆ, ಎಲ್ಲಾ ವಿದ್ಯಾರ್ಥಿಗಳು ಇವರು ತಾವು ಅಷ್ಟೇ ಅಲ್ಲದೆ ಆಜು ಬಾಜು ಟೋಟಲ್ 2 ರೂಮ್ ಅಂತ ಮಾಹಿತಿ ಇದೆ. ಸೊ 2 ಎಕ್ಸಾಮ್ ಹಾಲ್ ದಿಂದ ಎಲ್ಲಾ ವಿದ್ಯಾರ್ಥಿಗಳು ವಿತ್ OMR ಶೀಟ್ ವಿತ್ ಕ್ವಶನ್ ಪೇಪರ್ ಹೊರಗಡೆ ಬಂದು ಗೇಟ್ ಹೊರಗಡೆ ಬಂದು ಮೀಡಿಯಾಗೆ ಬೈಟ್ ಕೊಟ್ಟು ತಾವೆಲ್ಲ ವಿಡಿಯೋ ಮಾಡಿ ಒಂದು ಪ್ರದರ್ಶನ ಮಾಡಿದ್ದಾರೆ. ಸೊ ಇಲ್ಲಿ ಪೇಪರ್ ಲೀಕ್ ಆಗಿಲ್ಲ. ಇಲ್ಲಿ ಎಕ್ಸಾಮ್ ಸೆಂಟರ್ ನಲ್ಲಿ ಆಗ್ಲಿ ಅಥವಾ ಸರ್ಕಾರ ವತಿಯಿಂದ ಆಗಲಿ ಅಥವಾ ಅಧಿಕಾರಿಗಳಿಂದ ಆಗಲಿ ಯಾವುದೇ ಒಂದು ಪೇಪರ್ ಲೀಕ್ ಆಗಿಲ್ಲ. ಏನಿತ್ತು, ಒಂದ್ ಸ್ವಲ್ಪ ಲೇಟ್ ಆಗಿ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಿದ್ರು ಅಂತ ಮಾಹಿತಿ ಇತ್ತು. ಒಂದು ಹಾಫ್ ಅನ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು. ಬಟ್ ಆ 1 ಅವರ್ ಇವರು ಎಕ್ಸ್ಟ್ರಾ ಕೊಡ್ತಾರೆ ಎಕ್ಸಾಮ್ ಬರೆಯುವಾಗ. ಸೊ ಇವ್ರು ಆಮೇಲೆ ಎಕ್ಸಾಮ್ 1 ಅವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. KE ಅವ್ರ ಪರ್ಮಿಷನ್ ತಗೊಂಡು 1 ಅವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪೇಪರ್ ಲೀಕ್ ಅಂತ ಏನ್ ಹೇಳ್ತಾ ಇದ್ರು, ಇಲ್ಲಿ ಪೇಪರ್ ಲೀಕ್, ದಿಸ್ ಇಸ್ ನಾಟ್ ಎ ಪೇಪರ್ ಲೀಕ್. ಇಲ್ಲಿ ಒಂದು ಕನ್ಫ್ಯೂಷನ್, ವಿದ್ಯಾರ್ಥಿಗಳು ಒಂದು ಗೊಂದಲಕ್ಕೆ ಒಳಗಾಗಿದ್ರು. ಯಾರೇ ಇವರಿಗೆ ಒಂದು ಆತರ ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ. ಎರಡು ಇದು ಕ್ರಮ ಸಂಖ್ಯೆ ಸೇಮ್ ಇರಬೇಕು ಅಂತ ಹೇಳಿ ಯಾರಿಗೆ ಇವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳು ಏನ್ ಮಾಡಿದಾರೆ, ನೆನ್ನೆ ಇವರು ಹೊರಗಡೆ OMR ಶೀಟು ಮತ್ತೆ ಕ್ವಶನ್ ಹೊರಗಡೆ ತರಬಾರ್ದಾಗಿತ್ತು, ಅದನ್ನ ತಗೊಂಡ್ಬಂದು ತಪ್ಪು ಮಾಡಿದಾರೆ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಎಷ್ಟು ವಿದ್ಯಾರ್ಥಿಗಳು ಹೊರಗಡೆ ಬಂದಿರಿ ನಿಮ್ಮ ಅಂದಾಜು? ಸುಮಾರಲ್ಲಿ 400 ಇವತ್ತು ಪೇಪರ್ ಇದ್ರ ಪ್ರಕಾರ 462 ವಿದ್ಯಾರ್ಥಿಗಳನ್ನೇ ಇದ್ರು. ಅದರಲ್ಲಿ ಸುಮಾರು 132 ವಿದ್ಯಾರ್ಥಿಗಳು ಹೊರಗಡೆ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಆ ಒಂದು 132 ವಿದ್ಯಾರ್ಥಿಗಳು ಇವಾಗ ಮರು ಪರೀಕ್ಷೆ ಮಾಡ್ಬೇಕು ಅಂತ ಏನೋ ಹೇಳಿದಾರೆ ನೆನ್ನೆ. ಬಟ್ ನನಗೇನು ಅನ್ಸಂಗಿಲ್ಲ ಇದನ್ನ ಮರು ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿ. ಯಾಕೆ ನೆನ್ನೆ KE ಡೈರೆಕ್ಟರ್ ಪ್ರಸನ್ನ ಅವರು ಕೂಡ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೂ ಇಲ್ಲಿ ಎಕ್ಸಾಮ್ ಆಗುವಂತ ಚಾನ್ಸ್ ಇಲ್ಲ. ಸೊ ಆ ವಿದ್ಯಾರ್ಥಿಗಳು ಆಕ್ಚುಲಿ ಈ ಒಂದು ಎಕ್ಸಾಮ್ ವಂಚಿತರಾದ್ರೆ ನೆನ್ನೆ ಆಕ್ಚುಲಿ ಹೇಳ್ಬೇಕಾದ್ರೆ ಕೈಯಿಂದ ತಮ್ಮ ಭವಿಷ್ಯ ಹಾಳು ಮಾಡ್ಕೊಂಡಂಗಾಯ್ತು ಒಂದ್ ರೀತಿಯಲ್ಲಿ. ಹಾಗೆ ಒಂದ್ ಸ್ವಲ್ಪ ಹೇಳ್ಬೋದು. ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ, ಗೊಂದಲಕ್ಕೆ ಅವರು ಕನ್ಫ್ಯೂಸ್ ಆಗ್ಬಿಟ್ರು. ಅವ್ರು ಸೇಮ್ ಇರ್ಬೇಕು ಅಲ್ಲ, ಇವ್ರು ಹೊರಗಡೆ ಬರೋ ಅವಶ್ಯಕತೆ ಇರ್ಲಿಲ್ಲ. ಅಲ್ಲಿ ಎಲ್ಲ ಚೀಫ್ ಇರ್ತಾರೆ, ಪ್ರಿನ್ಸಿಪಲ್ಸ್, ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೋಬೋದಾಗಿತ್ತು. ದೇ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ಸ್, ದೇ ಆರ್ ದ ಅಫಿಷಿಯಲ್ಸ್. ಅವ್ರದ್ದು ಒಂದ್ ಸ್ವಲ್ಪ ಸಲಹೆ ತಗೊಂಡು ಇವ್ರು ಒಂದ್ ಸ್ವಲ್ಪ ತಾಳ್ಮೆಯಿಂದ ಒಂದ್ ಸ್ವಲ್ಪ ಎಕ್ಸಾಮ್ ಬರ್ತಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇವ್ರು ಒಂದ್ ಸ್ವಲ್ಪ ಗೊಂದಲಕ್ಕೆ ಈಗ ಇದಾಡಿ ಹೊರಗಡೆ ಬಂದು ತಪ್ಪು ಮಾಡಿದ್ರಂತೆ ನನಗನ್ಸುತ್ತೆ. ತಮ್ಮ ಹೆಸರು? ಭೋಗೇಶ್ ಸೊಲ್ಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ.